ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಪುಟ್ಟ ಕಲಾ ಪ್ರಪಂಚ. ಫ್ರೆಂಡ್ಸ್ ಏನಿಲ್ಲ, ಹಾಗೆ ಸುಮ್ಮನೆ ನನ್ನ ಮಗಳ ಆಟವನ್ನು ರೆಕಾರ್ಡ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಮಕ್ಕಳ ಆಟ ನೋಡೋಕ್ಕೆ ಯಾರಿಗಿಷ್ಟ ಆಗಲ್ಲ ಹೇಳಿ. ನೀವೆಲ್ಲರೂ ಈ ವಿಡಿಯೋನ ನೋಡಿ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್ ಬರೀ ನೀವಷ್ಟೇ ಅಲ್ಲ, ಈ ವಿಡಿಯೋನ ಫ್ರೂಟಿ ದೊಡ್ಡವಳಾದ್ಮೇಲೆ ನೋಡಿ ಅವಳು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದಂತೂ ಖಂಡಿತ. ಈ ವಿಡಿಯೋ ಅಲ್ಲಿ ಫ್ರೂಟಿ ಆಟದ ಜೊತೆ ಮಕ್ಕಳಿರೋ ಮನೆಯಲ್ಲಿ ಯೂಸ್ ಆಗುವಂತ ಒಂದು ಸೂಪರ್ ಆಗಿರೋ ಟಿಪ್ ನ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆ ದುಡ್ಡು ಉಳಿತಾಯ ಮಾಡುವಂತ ಟ್ರಿಕ್ ಅದು. ಐ ಥಿಂಕ್ ಇದನ್ನ ಇನ್ನೂವರೆಗೂ ಯಾರು ಮಾಡಿಲ್ಲ ಅಂತ ಅನ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಕೆಲವರು ಏನು ಅನ್ಕೊಳ್ತಾರೆ ಅಂತಂದರೆ, ಮಕ್ಕಳಿಗೆ ಫ್ಯಾನ್ಸಿ ಟಾಯ್ಸ್, ಒಳ್ಳೆ ಎಕ್ಸ್ಪೆನ್ಸಿವ್ ಟಾಯ್ಸ್ ಕೊಟ್ಟರೆ ಮಾತ್ರ ಮಕ್ಕಳು ಹುಷಾರಾಗೋದು, ತುಂಬ ಆಟ ಆಡೋದು ಅಂತ ಅನ್ಕೊಳ್ತಾರೆ. ಬಟ್ ಅದು ಖಂಡಿತವಾಗ್ಲೂ ಸುಳ್ಳು. ಈ ಥರ ಮಕ್ಕಳಿಗೆ ಎಲ್ಲೋ ಬಿದ್ದಿರೋ ಒಂದು ಸಣ್ಣ ದಾರ ಸಿಕ್ಕಿದ್ರೂ ಸಾಕು, ಅದರಲ್ಲಿ ಎಷ್ಟೋ ಹೊತ್ತು ಆಟ ಆಡ್ತಾರೆ. ಈ ಥರ ಮಕ್ಕಳಿಗಂತೂ ಸಣ್ಣ ಸಣ್ಣ ವಸ್ತುಗಳಿಂದ ಹಿಡಿದು ದೊಡ್ಡ ದೊಡ್ಡ ವಸ್ತುಗಳಲ್ಲೂ ತುಂಬಾನೇ ಕುತೂಹಲ ಜಾಸ್ತಿ ಇರುತ್ತೆ. ಫ್ರೂಟಿ ಆಟ ನೋಡಿದ್ರೆ ಅಂತೂ ನೋಡ್ತಾನೇ ಇರೋಣ ಅನ್ಸುತ್ತೆ, ಒಂಚೂರು ಬೋರ್ ಆಗಲ್ಲ ನನಗೆ. ಈ ಒಂದು ವರ್ಷ ಹೇಗೆ ಕಳೀತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಅವಳ ಬರ್ಡೇ ಬೇರೆ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಮಕ್ಕಳಿರೋ ಮನೆ ಯಾವ ತರ ಇರುತ್ತೆ ಅಂತ. ಫ್ರೆಂಡ್ಸ್, ಇವಾಗ ಫ್ರೂಟಿ ಈ ಗೊಂಬೆನ ಹಿಡಿದು ಆಟ ಆಡಿ ತುಂಬಾನೇ ಹೊತ್ತಾಯ್ತು. ಇವಾಗ ಬೋರ್ ಬಂದ್ಬಿಟ್ಟಿದೆ ಅವಳಿಗೆ ಈ ಗೊಂಬೆನ ಹಿಡ್ಕೊಂಡು. ಸೊ ಇವಾಗ ಅವಳು ಟಾಯ್ನ ಚೇಂಜ್ ಮಾಡ್ತಾ ಇದ್ದಾಳೆ. ನೋಡೋಣ ಯಾವ ಟಾಯ್ ತಗೊಳ್ತಾಳೆ ಅಂತ. ಎಸ್ ಫ್ರೆಂಡ್ಸ್, ಇವಾಗ ನಮ್ಮ ಫ್ರೂಟಿ ಅವಳ ಗಾಡಿ ತಗೊಂಡು ಹೋಗ್ಬಿಟ್ಟಿದ್ದಾಳೆ. ಆಕ್ಚುಲಿ ಇದು ಬಂದ್ಬಿಟ್ಟು ಅವಳ ಫೇವ್ರೆಟ್ ಟಾಯ್. ನೀವು ನಮ್ಮ ಹಿಂದಿನ ವಿಡಿಯೋ ಅಲ್ಲೂ ಇದರಿಂದ ಆಟ ಆಡೋದನ್ನ ನೋಡಿರ್ತೀರಾ. ಹೇಳ್ಬೇಕಂತಂದ್ರೆ ಇದು ಒಂದು ಬಾಡಿ ಮಸಾಜ್ ಮಾಡೋ ವಸ್ತು. ಅವಳು ಇದ್ರ ಜೊತೆ ಆಟ ಶುರು ಮಾಡ್ಕೊಂಡ್ರೆ ಅಂತೂ ಇಷ್ಟು ಬೇಗ ಮುಗಿಯೋದಲ್ಲ ಅದು. ಸೊ ಫ್ರೆಂಡ್ಸ್, ಅಷ್ಟರಲ್ಲಿ ನಾನು ನಿಮ್ಮ ಹತ್ರ ಒಂದು ಒಳ್ಳೆ ಟ್ರಿಕ್ ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರೋ ಹಂಗೆ ನಮ್ಮ ಮನೆಯಲ್ಲಿ ಇಬ್ರು ಮಕ್ಳಿದ್ದಾರೆ, ಒಂದು ನಾಯಿ ಮರಿ, ಇನ್ನೊಂದು ನನ್ನ ಮರಿ. ಸೊ ಇವಾಗಂತೂ ಫ್ರೂಟಿ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾಳೆ. ಅವನು ಕೂಡ, ನಮ್ ಗೋಲ್ಡಿನೂ ಕೂಡ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾನೆ. ಅವನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇಲ್ಲಿನ ಟಾಯ್ಸ್, ಫ್ರೂಟಿದು ಟಾಯ್ಸ್ ನೋಡಿ, ಈ ತರ ಟಾಯ್ಸ್ ಇದೆ ಅಲ್ವಾ ಸೌಂಡ್ ಮಾಡೋದು, ಇದನ್ನ ಎತ್ಕೊಂಡು ಹೋಗ್ಬಿಡ್ತಾ ಇದ್ದಾನೆ. ಮತ್ತೆ ಫ್ರೂಟಿ ಕೂಡ ಅಷ್ಟೇ, ಅವ್ನು ತಗೊಂಡು ಹೋಗಿರೋ ಟಾಯ್ಸ್ ನ ತಗೊಳಕ್ಕೆ ಮತ್ತೆ ಅಲ್ಲಿ ಹೋಗ್ತಾ ಇದ್ಲು. ಹಾಗಾಗಿ ಮತ್ತೆ ಸುಮ್ನೆ ಯಾಕೆ ಅವನ್ ಬಾಯಲ್ಲಿ ಇಟ್ಟಿರೋ ಟಾಯ್ಸ್ ಇವಳು ಯಾಕೆ ತಗೊಳ್ಳೋದು, ಮತ್ತೆ ಇವಳು ಕೂಡ ಬಾಯಲ್ಲಿ ಇಟ್ಬಿಡ್ತಾಳೆ. ಹಾಗಾಗಿ ನಾನು ಬಿಸ್ಲರಿ ವಾಟರ್ ಕ್ಯಾನ್ಸ್ ನ ಒಟ್ ಮಾಡಿ ಮಾಡಿ ಈ ತರ ಗೇಟ್ ನ ಮಾಡ್ಬಿಟ್ಟಿದೀನಿ. ಸೊ ನಿಮ್ಗೆ ಗೊತ್ತಿರೋ ಹಂಗೆ ಇದು ಬಂದ್ಬಿಟ್ಟು ಸೌಂಡ್ ಮಾಡೋ ಟಾಯ್ಸ್. ನಮ್ ಗೋಲ್ಡಿಗಂತೂ ಇಂಥ ಟಾಯ್ಸ್ ಕಂಡ್ರೆ ತುಂಬಾನೇ ಇಷ್ಟ. ನಾನಾಗ್ಲೇ ಅವನಿಗೆ ಸ್ವಲ್ಪ ಈ ತರದ್ರಲ್ಲಿ ಟಾಯ್ಸ್ ಕೊಟ್ಟಿದ್ದೆ. ಬಟ್ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅದನ್ ಬಿಟ್ಟು ಇವಳ ಟಾಯ್ಸ್ ನ ಎತ್ಕೊಂಡು ಹೋಗ್ತಾ ಇದ್ದ. ನೋಡಿ, ಆಗ್ಲೇ ಇಲ್ಲಿ ಒಂದು ಟಾಯ್ ಇಟ್ಕೊಂಡಿದ್ದಾನೆ. ಇದನ್ ಬಿಟ್ಟು ಇನ್ನೊಂದು 6ರಿಂದ 7 ಟಾಯ್ಸ್ ಅವನ ಹತ್ರನೇ ಇದೆ. ಅವನ ಟಾಯ್ ಅವನಿಗೆ ಸಿಕ್ತು.
ಸೊ ಫ್ರೆಂಡ್ಸ್, ನಾನು ಇಲ್ಲಿ ಕ್ಯಾನ್ಸ್ ಗಳನ್ನ ಹೈಜೀನ್ ಹಾಗೂ ಸೇಫ್ಟಿ ಪರ್ಪಸ್ ಇಟ್ಟಿದ್ದೀನಿ. ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳಿದ್ರೆ ಈ ಟ್ರಿಕ್ ನ ನೀವು ಕೂಡ ಅಳವಡಿಸ್ಕೊಳ್ಬಹುದು. ಹಾಗೆ ಫ್ರೆಂಡ್ಸ್, ಇನ್ನೊಂದು ಟಿಪ್ ಏನಂತಂದ್ರೆ, ಇಲ್ಲಿ ನೀವು ನೋಡ್ತಿರೋಂಗೆ 2 ಕಲರ್ ಅಲ್ಲಿ ನೀರು ತುಂಬಿಟ್ಟಿದ್ದೀನಿ. ಟ್ರಾನ್ಸ್ಪರೆಂಟ್ ಕಲರ್ ಅಲ್ಲಿ ಇರೋ ಕ್ಯಾನ್ ನ ನಾನಿನ್ನು ಬಳಸಿಲ್ಲ. ನಿಮ್ಗೆ ಹಸಿರು ಕಲರ್ ಅಲ್ಲಿ ಕಾಣಿಸ್ತಾ ಇರೋ ಕ್ಯಾನ್ಸ್ ಗಳನ್ನೆಲ್ಲ ನಾನು ಬಳಸೋ ನೀರನ್ನ ರೀಫಿಲ್ ಮಾಡಿ ಅದರಲ್ಲಿ ಫುಡ್ ಕಲರ್ ನ ಆಡ್ ಮಾಡಿದ್ದೀನಿ. ಈ ತರ ಮಾಡೋದ್ರಿಂದ ನನಗೆ ಬಳಸಿರೋ ಕ್ಯಾನ್ಸ್ ಯಾವುದು ಮತ್ತೆ ನಾನು ಬಳಸದೇ ಇರೋ ಕ್ಯಾನ್ಸ್ ಅಂದ್ರೆ ಕುಡಿಯೋ ನೀರ್ ಯಾವ್ದಂತ ಗೊತ್ತಾಗ್ಲಿ ಅಂತ ಈ ತರ ಮಾಡಿರೋದು. ಇದನ್ನ ಇನ್ನೊಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡಕ್ಕೆ ನೀವು ಇದರಲ್ಲಿ ಬೇರೆ ಬೇರೆ ಫುಡ್ ಕಲರ್ಸ್ ನ ಆಡ್ ಮಾಡಬಹುದು. ನಾನು ಇಲ್ಲಿ ಒಂದೇ ಹಸಿರು ಕಲರ್ ಬೆಳೆಸಿದೀನಿ. ಸೊ ಇದ್ರ ಬದಲು ನೀವು ಬೇರೆ ಬೇರೆ ಕಲರ್ಸ್ ನ ಬಳಸಬಹುದು. ಮತ್ತೆ ಏನಂದ್ರೆ, ಮಕ್ಕಳು ಅಂಬೆಗಾಲಿಂದ ಹೋಗಕ್ ಸ್ಟಾರ್ಟ್ ಮಾಡಿದಾಗ್ಲಂತೂ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಹಾಗೆ ನಡೆಯಕ್ ಸ್ಟಾರ್ಟ್ ಮಾಡಿದಾಗ್ಲೂ ಅಷ್ಟೇ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಸೊ ಫ್ರೆಂಡ್ಸ್, ನೀವು ಅಷ್ಟೊಂದು ದುಡ್ಡು ಪ್ಲೇ ಪೆನ್ ನಲ್ಲಿ ಅಥವಾ ಡೋರ್ ಗೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಈ ತರ ಟೆಂಪರರಿ ಆಗಿ ವಾಟರ್ ಕ್ಯಾನ್ಸ್ ನ ಒಟ್ ಮಾಡಿ ಅದರಲ್ಲಿ ನೀರ್ ತುಂಬಿಟ್ಟು ಅದು ಒಂದು ಗೇಟ್ ತರ ಮಾಡಿ ನಿಮ್ ಮಕ್ಳ ಸೇಫ್ಟಿನ ನೀವು ಮಾಡ್ಕೊಳ್ಬಹುದು. ಮತ್ತೇನಪ್ಪಾ ಅಂತಂದ್ರೆ, ಈ ಕ್ಯಾನ್ಸ್ ಗಳು ಸ್ವಲ್ಪ ಹೈಟ್ ಇರೋದ್ರಿಂದ ಹಾಗೆ ಇದರಲ್ಲಿ ನೀರ್ ತುಂಬಿಟ್ಮೇಲೆ ಅದು ಒಂದ್ ಸ್ವಲ್ಪ ಹೆವಿ ಆಗತ್ತಲ್ವಾ. ಸೊ ಹಾಗಾಗಿ ಮಕ್ಕಳಿಗೆ ಇದನ್ನ ದಾಟಕ್ಕೂ ಆಗೋದಿಲ್ಲ, ಹಾಗೆ ಇದನ್ನ ಅಲ್ಲಾಡ್ಸಕ್ಕೂ ಆಗೋದಿಲ್ಲ. ಆದ್ರೂ ನಿಮ್ ಮಕ್ಕಳ ಎಕ್ಸ್ಟ್ರಾ ಸೇಫ್ಟಿಗೋಸ್ಕರ ನಿಮ್ ಮಕ್ಳಿಗೆ ನೀವು ಅಬ್ಸರ್ವ್ ಮಾಡ್ತಾನೆ ಇರೋದು ಒಳ್ಳೇದು. ಫ್ರೆಂಡ್ಸ್, ಈ ತರ ಟ್ರಿಕ್ ಬರೀ ಪೆಟ್ಟಿರೋ ಮನೆ ಅಷ್ಟೇ ಅಲ್ಲ, ನೀವು ಈ ತರ ಕ್ಯಾನ್ಸ್ ನ ನಿಮ್ ಬಾತ್ರೂಮ್ ಹತ್ರ ಅಥವಾ ಮೇನ್ ಡೋರ್ ಹತ್ರನೂ ಇಡಬಹುದು. ಈ ತರ ಮಾಡೋದ್ರಿಂದ ನಮ್ಮ ಮಕ್ಕಳು ಬಾತ್ರೂಮ್ ಅಲ್ಲಿ ಅಥವಾ ಡೋರ್ ಇಂದ ಹೊರಗೆ ಹೋಗದೆ ಇರಂಗೆ ನೋಡ್ಕೊಳ್ಬಹುದು. ಮತ್ತೆ ಇಲ್ಲಿ ನೋಡಿ, ನಾನು ಇಲ್ಲಿ ಒಂದು ಕ್ಯಾನ್ ಇಟ್ಬಿಟ್ಟಿದ್ದೀನಿ. ಇದನ್ನ ಕಬರ್ಡ್ ಓಪನ್ ಮಾಡಬಾರ್ದು ಅಂತ ಇಟ್ಬಿಟ್ಟಿದ್ದೀನಿ. ಇದು ಕೂಡ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಸದ್ಯಕ್ಕೆ ನಮ್ಮ ಮನೆಗೆ ಏನಾದ್ರೂ ನೀವು ಬಂದ್ರೆ ಎಲ್ಲ ಕಡೆ ಕ್ಯಾನ್ಸೇ ಕಾಣಿಸೋದು ನಿಮ್ಗೆ. ಎನಿವೇಸ್, ಇದು ಬರೀ ಟೆಂಪರರಿ ಮತ್ತೆ ಮಕ್ಕಳ ಸೇಫ್ಟಿ ಇಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ಇಟ್ಸ್ ಓಕೆ. ಸೊ ಫ್ರೆಂಡ್ಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಟ್ರಿಕ್ ಮತ್ತೆ ಟಿಪ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದನ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಬಹುದು. ಫ್ರೆಂಡ್ಸ್, ಈ ತರ ಮಾಡೋದ್ರಿಂದ ನೀವು ನಿಮ್ಮ ಮಕ್ಕಳ ಸೇಫ್ಟಿ ಜೊತೆ ನಿಮ್ಮ ದುಡ್ಡನ್ನ ಕೂಡ ಉಳಿಸ್ಕೊಳ್ಬಹುದು. ನನಗಂತೂ ಈ ಟ್ರಿಕ್ ತುಂಬಾನೇ ಯೂಸ್ಫುಲ್ ಆಗಿದೆ, ಹಾಗೆ ಸೂಪರ್ ಆಗಿ ವರ್ಕ್ ಆಗಿದೆ ಕೂಡ. ಅಂಡ್ ಐ ಹೋಪ್ ಈ ಟ್ರಿಕ್ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ನಿಮ್ಮಲ್ಲಿ ಯಾರಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ, ನನ್ನ ವಿಡಿಯೋಸ್ನ ಹೊಸದಾಗಿ ನೋಡ್ತಾ ಇದ್ರೆ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ನೀವು ಇದೇ ಥರ ಒಳ್ಳೆ ಟ್ರಿಕ್ಸ್ ಆಗಿರ್ಬೋದು, ಟಿಪ್ಸ್ ಆಗಿರ್ಬೋದು, ಹ್ಯಾಕ್ಸ್, DIYs, ಡಿಫ್ರೆಂಟ್ ಆರ್ಟ್ ಆಗಿರ್ಬೋದು, ಇದನ್ನೆಲ್ಲ ಕಲಿಬೋದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಮತ್ತೆ ನನ್ನ ವಿಡಿಯೋಸ್ನ ಯಾರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರೋ, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಫ್ರೂಟಿ ಈ ಥರ ಕಂಟಿನ್ಯೂಸ್ ಆಟ ಆಡಿದ್ಮೇಲೆ ತುಂಬಾ ಹಸಿವಾಗಿರುತ್ತೆ ಅವಳಿಗೆ. ಸೊ ಏನಾದರೂ ತಿನ್ನಕ್ಕೆ ಅಥವಾ ಕುಡಿಯಕ್ಕೆ ಕೊಟ್ಬಿಡ್ತೀನಿ. ಅದಾದ್ಮೇಲೆ ಅವಳಿಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಒಂದು ಸ್ವಲ್ಪ ಹೊತ್ತು ಅಷ್ಟೇ ನಾನು ರೈಮ್ಸ್ ಹಾಕೊಡ್ತೀನಿ. ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್. ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೀವೇ ನೋಡಿದ್ರಲ್ವಾ ನನ್ನ ಮಗಳ ಆಟ. ಯಾರ್ಯಾರಿಗೆ ಮಕ್ಕಳ ಆಟ ನೋಡೋಕ್ಕೆ ಇಷ್ಟನೋ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದಿರಾ ಅಂತ ಭಾವಿಸ್ತೀನಿ. ಮತ್ತು ನನ್ನ ಒಂದು ಇವತ್ತಿನ ಟಿಪ್ನ ನೀವು
ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವಾಗ ನೋಡಿ ನಿಮಗೆ ಗೊತ್ತಲ್ವಾ ಮಕ್ಕಳು ಎಷ್ಟು ಬೇಗ ಬೆಳೆದು ಬಿಡ್ತಾರೆ ಅಂತ. ಮತ್ತು ಇದೇ ಪೆನ್ನಿಗೆಲ್ಲ ಇನ್ವೆಸ್ಟ್ ಮಾಡಿ ಸುಮಾರು 7,000ರಿಂದ 20,000 ರೂಪಾಯಿ ಅದಕ್ಕೇ ತೆಗೆದಿಡಬೇಕಾಗತ್ತೆ. ಜಸ್ಟ್ ಕೇಜ್ ಥರ ಇರುತ್ತೆ, ಅದು ಪೇರೆಂಟ್ಸಿಗೆ ಗೊತ್ತಿರುತ್ತೆ. ಮೋಸ್ಟ್ಲಿ ಕೇಜ್ ಥರ ಇರುತ್ತೆ, ಮಗು ಹೊರಗಡೆ ಬರಬಾರ್ದು ಅಂತ ಹಾಕಿರ್ತಾರೆ. ಮತ್ತು ಏನಂತ ಹೇಳಿದ್ರೆ ಮಕ್ಕಳು ತುಂಬ ಬೇಗ ಬೆಳೆದ್ಬಿಡ್ತಾರೆ, ಮತ್ತು ಅದು ತುಂಬ ದಿನ ಯೂಸ್ ಕೂಡ ಆಗಲ್ಲ. ಸೊ ಹಾಗಾಗಿ ನಾನು ಏನು ಐಡಿಯಾ ಮಾಡಿದೆ ಅಂತ ಹೇಳಿದ್ರೆ, ಅಷ್ಟೊಂದು ಯಾಕೆ ಇನ್ವೆಸ್ಟ್ ಮಾಡೋದು ಅಂತ ಈ ಥರ ನಾನು ಟ್ರಿಕ್ನ ಯೂಸ್ ಮಾಡಿದೆ. ಇದು ಸುಮ್ಮನೆ ನಾನು ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡೋದು. ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ನಾಯಿ ಮರಿ ಕೂಡ ಇದೆ, ಮತ್ತು ಅವನಿಗಂತೂ ಟಾಯ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವಳು ನೋಡಿ ರಿಮೋಟ್ ತೊಗೊಂಡು ಟಿ ವಿ ಹಾಕಕ್ಕೆ ಬಂದಿದ್ದಾಳೆ. ಸೊ ಇವಳಿಗೂ ಟಾಯ್ಸ್ ಅಂದರೆ ಇಷ್ಟ. ಅದು ಸೌಂಡ್ ಮಾಡುತ್ತಲ್ವಾ, ಈ ಥರ ನಾನು ತೋರಿಸಿದ್ನಲ್ವ ವಿಡಿಯೋ ಅಲ್ಲಿ, ಆ ಟಾಯ್ ಅಂತೂ ಇವನಿಗೆ ತುಂಬ ಇಷ್ಟ. ನಮ್ಮ ಗೋಲ್ಡಿಗೆ ತುಂಬ ಇಷ್ಟ ಅವನಿಗೆ. ಸೊ ಹಾಗಾಗಿ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸೌಂಡ್ ಬಂದಿದ ತಕ್ಷಣ ಈ ಕಡೆ ಓಡ್ ಬರೋನು, ಮತ್ತು ಅವಳು ಟಾಯ್ಸ್ನ ತೊಗೊಂಡು ಓಡ್ಬಿಡ್ತಾನೆ. ಸೊ ಆ ಥರ ಮಾಡ್ತಾ ಇದ್ನ. ನಾನು ಅದೇ ಯೋಚನೆ ಮಾಡ್ತಾ ಈ ಒಂದು ಐಡಿಯಾ ನನ್ನ ತಲೆಯಲ್ಲಿ ಬಂತು, ಈ ಥರ ಮಾಡೋಣ ಅಂತ. ಯಾಕಂದರೆ ನಾವು ಯಾವಾಗಲೂ ಬಿಸ್ಲೇರಿ ವಾಟರೇ ತರೋದು ಹೊರಗಡೆಯಿಂದ. ಕ್ಯಾನ್ಸ್ ತುಂಬ ಇದ್ವು. ಸೊ ನಾನು ಕ್ಯಾನ್ಸ್ ಒಟ್ಟು ಮಾಡಿ ಈ ಥರ ಒಂದು ಏನಂತೀನಿ, ಪ್ಲೇ ಪೆನ್ ಅಂತಲೇ ಹೇಳೋಣ ಇದಕ್ಕೆ, ಈ ಥರ ಹಾಕಿಬಿಟ್ಟಿದ್ದೀನಿ. ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಗೋಲ್ಡಿ ಆ ಕಡೆಯಿಂದ ಈ ಕಡೆ ಟಾಯ್ಸ್ ತೊಗೊಳಕ್ಕೆ ಬರಲ್ಲ. ಮತ್ತು ಅವನಿಗೂ ಒಂದು ಒಳ್ಳೆ ಸ್ಪೇಸ್ ಕೊಟ್ಟಿದ್ದೀನಿ, ತುಂಬ ಅವನಿಗೂ ಇಲ್ಲ ಅಂತಿಲ್ಲ. ನೋಡಿ ಇಷ್ಟೊಂದು ಸ್ಪೇಸ್ ಸಾಕಲ್ವಾ? ಸಾಕು. ಮತ್ತು ಇವಳಿಗೆ ಇಷ್ಟು ಈ ಕಡೆ ಇರೋ ಸ್ಪೇಸು ನಮ್ಮ ಫ್ರೂಟಿಗೆ. ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. हम घर आ गए, फ्रेश हो गए। मैं अभी तक उसी सदमे में हूँ, मुझे इतना